ಹಾಯ್ ಎವ್ರಿವನ್, ನಾವಿವತ್ತು ನೋಡೋಕೆ ಹೋಗ್ತಾ ಇರೋದು ಒಂದು 9 ಎಕರೆ ರೆಕಾರ್ಡ್ 20 ಎಕರೆ ಬೌಂಡ್ರಿ ಇರುವಂಥ ಒಂದು ಕಾಫಿ ತೋಟ ನೋಡೋಕ್ಕೆ. ಇದು ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಸಕಲೇಶಪುರದಿಂದ 25 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಈ ಪ್ರಾಪರ್ಟಿಗೆ ಮಡ್ ರೋಡ್ ಆ್ಯಕ್ಸಸ್ ಇದೆ. ಮಡ್ ರೋಡು 2 ಕಿಲೋಮೀಟರ್ ಮಡ್ ರೋಡ್ ಇದೆ. ಆ ರೋಡ್ ಕೂಡ ಗೋರ್ಮೆಂಟ್ ರೋಡು, ಎಲ್ಲ ವೆಹಿಕಲ್ಗಳು ಕೂಡ ತಿರುಗಾಡುವಂಥ ರೋಡೇ. ಇದು 9 ಎಕರೆ ರೆಕಾರ್ಡ್ 20 ಎಕರೆ ಬೌಂಡ್ರಿ. 20 ಎಕರೆಗೂ ಕೂಡ ಫೆನ್ಸಿಂಗ್ ಕೂಡ ಆಗಿದೆ. ಹಾಗೆ ಎಲ್ಲ ಕಡೆಯೂ ತೋಟ ಮಾಡಿದ್ದಾರೆ. ಕಾಫಿ ತೋಟ ಅರೇಬಿಕಾ ಮತ್ತು ರೋಬಸ್ಟ ಎರಡೂ ಇದೆ. ಹಾಗೆ ಕಾಡು ಮರಗಳಿದೆ, ಸಿಲ್ವರ್ ಮರಗಳು ಕೂಡ ಇದೆ. ಅತಿ ಹೆಚ್ಚು ಕಾಡು ಮರಗಳೇ ಇದೆ. 70 to 80% ಕಂಡೀಷನ್ ಇರೋವಂಥ ತೋಟ ಇದು. ಒಂದು 60-70% ಲೆವೆಲ್ ಇದೆ ಅಂತ ಹೇಳ್ಬೋದು. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ, ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಇನ್ನು ವಾಟರ್ ಸೋರ್ಸ್ ವಿಚಾರಕ್ಕೆ ಅಂತ ಬಂದರೆ ಈಗ ಅವರು ವಾಟರ್ ಸೋರ್ಸಿಗೆ ಏನೂ ಮಾಡ್ಕೊಂಡಿಲ್ಲ. ಈ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿ ಒಂದು ಸ್ಟ್ರೀಮ್ ಕೂಡ ಇದೆ. ಸಾಯಿಲು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಲೇಬರ್ಸ್ ಏರಿಯಾ ಅಂತ ಹೇಳ್ಬೋದು. ಲೇಬರ್ಸ್ಗಳು ಸಿಗ್ತಾರೆ ಕೆಲಸಕ್ಕೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಸೇಫ್ಟಿ ಪ್ಲೇಸ್ ಅಂತ ಹೇಳ್ಬೋದು. ಇನ್ನು ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ ಓನರ್ ಪರ್ ಎಕರ್ 30 lakhs ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹಾಗೆ ಪ್ರಾಪರ್ಟಿ ಹತ್ರನೇ ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ಇದೆ. ಮೊಬೈಲ್ ನೆಟ್ವರ್ಕ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಪ್ರಾಪರ್ಟಿ ಹತ್ರನೇ ಕೆರೆ ಮಾಡೋಕ್ಕೆ ಜಾಗ ಇದೆ, ಕೆರೆ ಮಾಡ್ಕೊಬೋದು ಪ್ರಾಪರ್ಟಿಲಿ. ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಬಜೆಟಲ್ಲಿ ಪ್ರಾಪರ್ಟಿಗಳು ಸಿಗ್ತಾ ಇಲ್ಲ, ಅದು ಕಾಫಿ ತೋಟಗಳು ಕಮ್ಮಿ ರೇಟಲ್ಲಿ ಸಿಗ್ತಾಯಿದೆ ಅಂತ ಹೇಳ್ಬೋದು. ಹಾಗೆ ಈ ಪ್ರಾಪರ್ಟಿ ಹತ್ರ ಒಳ್ಳೆ ವ್ಯೂ ಇದೆ. ಹಿಲ್ ವ್ಯೂ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.